2024 ಗುರು ಪೂರ್ಣಿಮಾ ಸಂದರ್ಭದಲ್ಲಿ ತಮ್ಮೆಲ್ಲರಿಗೂ ನಮಸ್ಕಾರ. ಗುರು ಅಂದರೆ ಏನು ಅಂದರೆ ಜ್ಞಾನವನ್ನು ನೀಡುವನು. ಗುರು ಅಂದರೆ ತ್ಯಾಗವನ್ನು ಮಾಡುವನು. ಗುರು ಅಂದರೆ ಸೇವೆಯನ್ನು ಮಾಡುವನು. ಗುರು ಅಂದರೆ ಏನು ಅಂದರೆ ತನ್ನಕ್ಕಿಂತ ಹೆಚ್ಚಿಗೆ ಹೃದಯದಿಂದ ಪ್ರೀತಿ ಮಾಡುವನೇ ನಿಜವಾದ ಗುರು. ಗುರು ಕೆ ಮೀನಿಂಗ್ ಹೋತಾ ಹೈ ಬಹುತ್ ಬಡಾ ಹೈ. ಗುರು ಕೆ ಮೀನಿಂಗ್ ಅಂದರೆ ಏನು ಅರ್ಥ ಅಂದರೆ ಗುರು ಆದವನು ತ್ಯಾಗಮಯಾಗಿರ್ತಾನೆ. ಗುರು ಆದವನು ಸೇವಾ ಮನೋಭಾವನೆ ಉಳ್ಳವನಾಗಿರ್ತಾನೆ. ಅಂಥವನಿಗೆ ಮಾತ್ರ ನಾವು ಗುರು ಅಲ್ಲಕ್ಕೆ ಸಾಧ್ಯ ಆಗ್ತದೆ. ತನ್ನ ಸ್ವಾರ್ಥವನ್ನು ಬಯಸೋನಿಗೆ ಗುರು ಅನ್ನೋದಿಲ್ಲ. ನಿಸ್ವಾರ್ಥವನ್ನು ಬಯಸ್ತಾನಲ್ಲ ಯಾವ ವ್ಯಕ್ತಿ ನಿಸ್ವಾರ್ಥವಾಗಿ ಸಮಾಜಕ್ಕಾಗಿ ಕುಟುಂಬಕ್ಕಾಗಿ ಅಂತಲ್ಲ, ಎಲ್ಲ ಕುಟುಂಬದಂತೆ ಸಮಾಜವನ್ನ ಯಾರು ತಿಳ್ಕೊಂಡು ತನ್ನ ಮಕ್ಕಳನ್ನ ಗುರುಗಳನ್ನ ಭಕ್ತರನ್ನ ತಿಳ್ಕೊಂಡು ಸೇವೆಯನ್ನ ಮಾಡ್ತಾನೋ, ಸಮಾಜಕ್ಕಾಗಿ ಒಂದು ಬೆಳಕಾಗಿ ಕೆಲಸವನ್ನು ಮಾಡ್ತಾನೋ ಅವನು ನಿಜವಾದ ಗುರು ಆಗಿರ್ತಾನೆ. ಗುರು ಅಂದರೆ ಅಷ್ಟು ಸಾಮಾನ್ಯ ಅರ್ಥದಲ್ಲ. ಅದಕ್ಕೆ ಕಬೀರದಾಸರು ಹೇಳ್ತಾರೆ, ಗುರು ಗೋವಿಂದ ದೋ ಕಡೆ ಕಾಗೆ ಲಾಗೋ ಪಾಯೆ. ಅಂದ್ರೆ ಅದರ ಅರ್ಥ ಏನು ಅಂತಂದ್ರೆ ಇಬ್ಬರು ಗುರು ಮತ್ತು ದೇವರು ಇಬ್ಬರು ನಡುವೆ ನಿಂತಾಗ ಯಾರಿಗೆ ಮೊದಲು ನಮಸ್ಕಾರ ಮಾಡ್ಬೇಕಂತ ಹೇಳ್ತಾರೆ ಕಬೀರದಾಸರು ಅಂತಂದ್ರೆ, ಮೊದಲು ದೇವರಿಗೆ ನಮಸ್ಕಾರ ಮಾಡೋಕ್ಕಿಂತ ಮೊದಲು ಏನ್ ಮಾಡ್ಬೇಕು, ಗುರುವಿಗೆ ನಮಸ್ಕಾರ ಮಾಡಬೇಕು ಅಂತ ಗುರು ಪರಂಪರೆಯನ್ನ ನಮ್ಮ ಭಾರತದಲ್ಲೆಲ್ಲ ಇಡೀ ವಿಶ್ವದಲ್ಲಿ ಒಂದು ಗುರು ಪರಂಪರೆಯನ್ನು ಬೆಳ್ಕೊಂಡು ಬರ್ತಾ ಇದೆ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಏನಾಗ್ತಾ ಇದೆ ಅಂದ್ರೆ ಗುರುಗಳು ಕೂಡ ಆ ಪಾಲನೆಯನ್ನ ಮಾಡ್ತಾ ಇಲ್ಲ, ಶಿಷ್ಯರು ಕೂಡ ಆ ಪಾಲನೆಯನ್ನ ಮಾಡ್ತಿಲ್ಲ. ಇದು ದುರ್ದೈವದ ಒಂದು ಸಂಗತಿ ಅಂತ ಭಾವಿಸಬೇಕು. ಆದರೂ ಕೂಡ ಇದು ಗೊತ್ತಾ, ನಾವು ಮತ್ತೆ ಏನ್ ಮಾಡ್ಬೇಕಾದ್ರೆ ಗುರು ಪರಂಪರೆ ಮತ್ತು ಶಿಷ್ಯ ಪರಂಪರೆಯನ್ನ ಉಳಿಬೇಕು, ಬೆಳಿಬೇಕಾದ್ರೆ ಗುರುನ ಹತ್ರ ಏನಿರ್ಬೇಕು, ತ್ಯಾಗದ ಮನೋಭಾವನೆ ಇರಬೇಕು, ಸೇವದ ಮನೋಭಾವನೆ ಇರಬೇಕು. ಅದೇ ರೀತಿಯಾಗಿ ಶಿಷ್ಯರ ಹತ್ರ ಏನಿರ್ಬೇಕಂದ್ರೆ ಗುರು ಮತ್ತು ಶಿಷ್ಯರ ಸಂಬಂಧ ಏನಿದೆ ಅಂದ್ರೆ ಗುರುವಿನ ತ್ಯಾಗ ಕೂಡ ನೆನಪಿಡಬೇಕು, ಗುರುವಿನ ಸೇವೆಯನ್ನ ನೆನಪಿಡಬೇಕು. ಆದ್ರೆ ಗುರು ಸೇವೆ ಮಾಡಿದಂತ ಮರೆತರೆ ಅದು ಶಿಷ್ಯರ ಲಕ್ಷಣ ಅಲ್ಲ. ಅದು ಶಿಷ್ಯರ ಬಗ್ಗೆ ತ್ಯಾಗ ಮಾಡಲಿಲ್ಲ, ಅದು ಗುರುವಿನ ಲಕ್ಷಣ ಆಗುವುದಿಲ್ಲ. ಈ ಒಂದು ಸಂದರ್ಭದಲ್ಲಿ ಮತ್ತೊಮ್ಮೆ ನಾನು ಏನ್ ಮಾಡ್ತೇನೆ, ಗುರು ಪೂರ್ಣಿಮಾ ಹಬ್ಬದ ಸಂದರ್ಭದಲ್ಲಿ ತಾವೆಲ್ಲರೂ ಇವತ್ತೇನಾದರೆ ಅದಕ್ಕೆ ಹಿಂದಿನ ಹಿಡಿದು ಇಲ್ಲಿವರೆಗೆ ಏನು ಗುರುಗಳನ್ನ ಗೌರವಿಸಿ ಪ್ರೀತಿಸಿ ಎಂಬ ಭಾವನೆಯನ್ನ ನಮ್ಮ ಪರಂಪರೆ ಇಲ್ಲ, ಅದನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಬರಬೇಕು. ಅದೇ ರೀತಿ ಶಿಷ್ಯರನ್ನ ಕೂಡ ತನ್ನ ಮಕ್ಕಳಿಗಿಂತ ತನ್ನ ಹೃದಯದಿಂದ ಪ್ರೀತಿಸಬೇಕು, ತ್ಯಾಗದ ಮನೋಭಾವನೆಯನ್ನು ಮಾಡಬೇಕೆಂಬ ಭಾವನೆಯನ್ನ ಇವತ್ತು ಪರಂಪರೆ ಇದೆ. ಅದನ್ನು ನಾವು ಉಳಿಸ್ಕೊಂಡು ಬೆಳೆಸ್ಕೊಂಡು ಬರೋಣ. ಹಾಗಾಗಿ ಈ ಸಂದರ್ಭದಲ್ಲಿ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಗುರು ಪೂರ್ಣಿಮಾ ಹಬ್ಬದ ಸಂದರ್ಭದಲ್ಲಿ ತಮ್ಮೆಲ್ಲರಿಗೂ ನಮಸ್ಕಾರವನ್ನು ಹೇಳ್ತೇನೆ. ನಾನು ಓಂ ಪ್ರಕಾಶ್ ದಡ್ಡೆ, ಬೀದರ್. ನಮಸ್ಕಾರ.